ಒಂದು ಪ್ಯಾಕೆಟ್ನಲ್ಲಿ 140 ಕೆಂಪು ಪೆನ್ನುಗಳಿವೆ ಮತ್ತು 160 ಹಸಿರು ಪೆನ್ನುಗಳಿವೆ. ಒಂದು ವೇಳೆ ಉಳಿದ ಪೆನ್ನುಗಳು ನೀಲಿ ಪೆನ್ನುಗಳಾಗಿದ್ದರೆ ಹಸಿರು ಪೆನ್ನುಗಳು ಮತ್ತು ನೀಲಿ ಪೆನ್ನುಗಳ ಅನುಪಾತವು ಎಷ್ಟಾಗಿರುವುದೆಂದರೆ, ಈಗ 680 ಪೆನ್ನುಗಳನ್ನು ಹೊಂದಿರುವ ಒಂದು ಪ್ಯಾಕೆಟ್ ಐತಂತ, ಅದರೊಳಗೆ 680 ಪೆನ್ಗಳದಾವಂತ. 140 ಅದ್ರೊಳಗೆ 140 ಕೆಂಪು ಪೆನ್ ಅದಾವಂತ ಮತ್ತು 160 ಹಸಿರು ಪೆನ್ ಅದಾವಂತ. ಹಂಗಾದ್ರೆ ಉಳಿದ ಪೆನ್ ಅಂದ್ರೆ ನೀಲಿ ಪೆನ್ ಆಗಿದ್ರೆ ಹಸಿರು ಪೆನ್ನಿಂದ ಮತ್ತು ನೀಲಿ ಪೆನ್ನಿಂದ ಅನುಪಾತ ಕೇಳ್ಯಾರ. ಈಗ ಕೆಂಪು ಪೆನ್ನು ಮತ್ತು ಹಸಿರು ಪೆನ್ನಿನ ಮೊತ್ತ ಕಂಡು ಹಿಡ್ಕೊತೀನಿ. ಕೆಂಪು ಪೆನ್ನು ಮತ್ತು ಹಸಿರು ಪೆನ್ನುಗಳ ಮೊತ್ತ ಬರೋಬ್ಬರಿ 140 ಅಧಿಕ 160 ಬರೋಬ್ಬರಿ 300 ಪೆನ್ನುಗಳು. ಈಗ ನೀಲಿ ಪೆನ್ಗಳು ಕಂಡು ಹಿಡ್ಕೊತೀನಿ. ನೀಲಿ ಪೆನ್ನುಗಳು ಬರೋಬ್ಬರಿ 680 ಪುನಃ 300 ಬರೋಬ್ಬರಿ 380 ಪೆನ್ನುಗಳು. ಈಗ ಹಸಿರು ಪೆನ್ನಿಂದ ಮತ್ತು ನೀಲಿ ಪೆನ್ನಿಂದ ಅನುಪಾತ ಕಂಡು ಹಿಡ್ಕೊತೀನಿ. ಹಸಿರು ಪೆನ್ನು ಮತ್ತು ನೀಲಿ ಪೆನ್ನು ಬರೋಬ್ಬರಿ 160 ಅನುಪಾತ 380. ಇದೊಂದು ಸೊನ್ನೆ ಹೋಗ್ತೈತಿ, ಇದೊಂದು ಸೊನ್ನೆ ಹೋಗ್ತೈತಿ. 2 ಎಂಟ್ಲೆ 2 19 ಬರೋಬ್ಬರಿ 8 ಅನುಪಾತ 19.